ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 16 ಲಕ್ಷ ಹೆಲ್ತ್ ವಾರಿಯರ್ಸ್ಗೆ ಲಸಿಕೆಯನ್ನ ಕೊಡಲಾಗುತ್ತೆ. ಜನವರಿ 16ನೇ ತಾರೀಕಿನಿಂದಲೇ ರಾಜ್ಯದಲ್ಲಿ ಕೊರೋನಾ ವ್ಯಾಕ್ಸಿನ್ ಹಂಚಿಕೆ ಕಾರ್ಯ ಆರಂಭವಾಗುತ್ತೆ. ರಾಜ್ಯದಲ್ಲಿ ಒಟ್ಟು 235 ವ್ಯಾಕ್ಸಿನೇಷನ್ ಸೆಂಟರ್ಗಳನ್ನ ಮಾಡಿಕೊಳ್ಳಲಾಗಿದ್ದು, ಪ್ರಧಾನಿ ಮೋದಿ ಸಭೆ ಬಳಿಕ ಸಿಎಂ ಬಿಎಸ್ವೈ ಘೋಷಣೆಯನ್ನ ಮಾಡಿದ್ದಾರೆ. ಮೊದಲ ಡೋಸ್ ಬಳಿಕ ಎರಡನೇ ಡೋಸ್ ಪಡೆಯಬೇಕು. ಅದು 45 ದಿನಗಳ ಬಳಿಕ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚು ಮಾಡುತ್ತೆ. ಹೀಗಂತ ಲಸಿಕೆ ಹಂಚಿಕೆ ವಿಚಾರವಾಗಿ ಸಚಿವ ಸುಧಾಕರ್ ಅವರು ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಪ್ರಧಾನಮಂತ್ರಿಗಳು ಬಹಳ ಪ್ರಮುಖವಾದಂಥ ಈ ಕೋವಿಡ್ ಕಾಯಿಲೆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿ ದೇಶದಲ್ಲಿ ಫಸ್ಟ್ ಫೇಸಲ್ಲಿ 3 ಕೋಟಿ ಜನರಿಗೆ ಲಸಿಕೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕರ್ನಾಟಕಕ್ಕೆ 16/1/21ರಿಂದ ಫಸ್ಟ್ ಫೇಸಲ್ಲಿ ಸುಮಾರು 16 ಲಕ್ಷ ಫ್ರಂಟ್ ಲೈನ್ ವರ್ಕರ್ಸ್ಗೆ ಅಂದರೆ ಆರೋಗ್ಯ, ಕಂದಾಯ, ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಕೊಡೋಕೆ ಪ್ರಾರಂಭ ಮಾಡ್ತಾರೆ. ಈಗ ಒಂದು ಡೋಸು 28 ದಿನಗಳ ನಂತರ ಎರಡನೇ ಡೋಸು ನೀಡುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ 235 ಕೇಂದ್ರಗಳಲ್ಲಿ ವ್ಯಾಕ್ಸಿನೇಷನ್ ನೀಡಲಾಗುತ್ತೆ. 2 ರೀತಿಯ ವ್ಯಾಕ್ಸಿನೇಷನ್ ನೀಡಲಾಗುತ್ತೆ. ಕೋವಿಕ್ಷನ್, ಇನ್ನೊಂದು ಕೋವಿಶೀಲ್ಡ್. ಈ ರಾಜ್ಯದಲ್ಲಿ ಕೋಲ್ಡ್ ಚೈನ್ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ಗಳು ಇದರ ಉಸ್ತುವಾರಿಯನ್ನು ನೋಡಿಕೊಳ್ತಾರೆ. ಈ ಒಂದು ಐತಿಹಾಸಿಕ ಒಂದು ತೀರ್ಮಾನ, ಈ ಒಂದು ಸಲಹೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಈ 2 ಲಸಿಕೆಗಳನ್ನು ಎರಡೂ ಕೂಡ ಭಾರತೀಯ ಸಂಸ್ಥೆಗಳಾಗಿ ಭಾರತ ಸಂಸ್ಥೆಗಳು ಈ 2 ಲಸಿಕೆಗಳನ್ನು ಇವತ್ತು ತಯಾರು ಮಾಡಿದ್ದಾರೆ. ಇವೆರಡನ್ನೂ ಕೂಡ 16ನೇ ತಾರೀಕು ಇದೇ ತಿಂಗಳು ಇವತ್ತು ಕೊಡುವಂಥ ಕೆಲಸ ಆಗ್ತದೆ. ಪ್ರಾರಂಭದಲ್ಲಿ 3 ಕೋಟಿ ಜನರಿಗೆ ಇವತ್ತು ಸಂಪೂರ್ಣ ಉಚಿತವಾಗಿ ಕೇಂದ್ರ ಸರ್ಕಾರನೇ ಇದರ ದರವನ್ನು ಮತ್ತು ಇದರ ಒಟ್ಟು ಖರ್ಚನ್ನು ಭರಿಸ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ 16 ಲಕ್ಷಕ್ಕೂ ಹೆಚ್ಚು ಜನರು ಕೊರೋನಾ ಯೋಧರು, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು ಮತ್ತು ಇತರೆ ಇಲಾಖೆಗಳು ಯಾರು ಕೋವಿಡನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಕಾರಿಗಳಾಗಿ ಕೆಲಸ ಮಾಡಿದರು, ಪೊಲೀಸ್ ಇಲಾಖೆಯವರಿರ್ಬೋದು, ಪೊಲೀಸ್ ಸಿಬ್ಬಂದಿಯವರು ಇರ್ಬೋದು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲ್ಟೀಸು, ಹೀಗೆ ಇತರ ಇಲಾಖೆಗಳ ಸಿಬ್ಬಂದಿಯವರು ಕೂಡ ಇದರಲ್ಲಿ ಸೇರ್ಪಟ್ಟಿದ್ದಾರೆ. ಮೊದಲನೇ ಹಂತದಲ್ಲಿ ಮೊದಲನೇ ಡೋಸು ತೆಗೆದುಕೊಂಡ ಮೇಲೆ 28 ದಿವಸಗಳ ನಂತರ ಎರಡನೇ ಡೋಸನ್ನು ತೆಗೆದುಕೋಬೇಕು ಅಂತ ಕೂಡ ಹೇಳಿದ್ದಾರೆ.